ಅದರಂತೆ ಮಾಹುಲಿ ಆಚಾರ್ಯರಿಗೆ, ಮಾಹುಲಿ ಗೋಪಾಲಾಚಾರ್ಯರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಲ್ಲಿಯೇ ಅಧ್ಯಯನ ಮಾಡಿದರು. ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಮಂತ್ರಾಕ್ಷತೆ ಕೊಟ್ಟು ಮುಂಬೈ ಮಹಾನಗರದಲ್ಲಿ ಪಾಠ ಪ್ರವಚನವನ್ನು ಮಾಡುವುದಕ್ಕೆ ಆದೇಶ ಮಾಡಿದರು. ಅಲ್ಲಿ ನಿರಂತರವಾಗಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಪೀಠದ ಮೇಲೆ ವಿರಾಜಮಾನರಾಗಿರುವಾಗಲೇ 1937ನೇ ಇಸ್ವಿಯಲ್ಲಿ ವಾಣಿ ವಿಹಾರ ವಿದ್ಯಾಲಯ ಅಂತ ಪ್ರಾರಂಭ ಮಾಡಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಸಂತೋಷವಾಗುವ ರೀತಿಯಲ್ಲಿ ಅಲ್ಲಿ ವಿದ್ಯಾಲಯದ ಪ್ರಾರಂಭ ಮಾಡಿದರು. ಮುಂದೆ ನಮ್ಮ ಗುರುಗಳ ಕಾಲದಲ್ಲಿ ಸತ್ಯಜ್ಞಾನ ವಿದ್ಯಾಪೀಠ ಅಂತ ಸತ್ಯಜ್ಞಾನ ತೀರ್ಥರು ವೃಂದಾವನಸ್ಥರಾದ ಮೇಲೆ ಅವರ ಹೆಸರಿನಲ್ಲಿಯೇ ವಿದ್ಯಾಪೀಠವನ್ನು ನಮ್ಮ ಗುರುಗಳು ಅಲ್ಲಿ ಸ್ಥಾಪನೆ ಮಾಡಿದ ಮೇಲೆ ನೂರಾರು ಜನ ವಿದ್ಯಾರ್ಥಿಗಳು ಈಗಲೂ ಅಧ್ಯಯನ ಮಾಡ್ತಾ ಇದ್ದಾರೆ. ನೂರಾರು ಜನ ವಿದ್ವಾಂಸರು ಈಗಾಗಲೇ ಸಿದ್ಧರಾಗಿ ಬೇರೆ ಬೇರೆ ಊರುಗಳಲ್ಲಿ ಪಾಠ ಪ್ರವಚನ ಮಾಡ್ತಾ ಅನೇಕ ಕಾರ್ಯಗಳನ್ನು, ಜ್ಞಾನ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಪರಂಪರೆಯ ಕಾರ್ಯ ಏನಾದರೂ ನಡೆದಿದ್ದರೆ, ಪಾಠ ಪ್ರವಚನ ಧರ್ಮ ಕಾರ್ಯಗಳು ಅಲ್ಲಲ್ಲಿ ನಡೆದಿದ್ದರೆ ಅದರ ಶ್ರೇಯಸ್ಸು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಹೋಗಿದೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಪ್ರಾಯ ಕೊನೆಯ ಬ್ಯಾಚು ಶಿಷ್ಯರಲ್ಲಿ ಮುಂದೆ ಕೆಲವು ಶಿಷ್ಯರು ಅಧ್ಯಯನ ಮಾಡಿದರು. ಆ ಬ್ಯಾಚಿನೊಳಗಿದ್ದವರು ನಮ್ಮ ಮಾಹುಲಿ ಆಚಾರ್ಯರು, ಮುಖ್ಯವಾಗಿ ಪ್ರಧಾನವಾಗಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು, ಮಾಹುಲಿ ಆಚಾರ್ಯರು, ವಾಲ್ಕೊಂಡ ನರಸಿಂಹಾಚಾರ್ಯರು, ಇನ್ನೂ ಅನೇಕ ವಿದ್ವಾಂಸರು ಇವರೆಲ್ಲ ಆಗ ಅಧ್ಯಯನ ಮಾಡಿದವರು. ಬಳ್ಳಾರಿಯಲ್ಲಿ ಸುಧಾಮಂಗಳ ಆದದ್ದು. ಬಳ್ಳಾರಿಯಲ್ಲಿ ಸುಧಾಮಂಗಳ ಆದರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಅಷ್ಟು ಉತ್ಸಾಹ, ವೈಭವದ ಸುಧಾಮಂಗಳವನ್ನು ಮಾಡಿ ಬೆನಗುಂಡೆಯವರು ಅಂತ ಬಹಳ ದೊಡ್ಡ ಫ್ಯಾಮಿಲಿ, ಅವರ ಮನೆಯಲ್ಲಿ ರಾಮದೇವರ ಪೂಜೆ, ಸುಧಾಮಂಗಲ ಎಲ್ಲ ಮಾಡಿ ಯಥೇಚ್ಛವಾದ ದಕ್ಷಿಣೆಯನ್ನು ಕೊಟ್ಟು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಂದಲೂ ಸುಧಾಪಾಠವನ್ನು ಹೇಳಿಸಿ, ಅವರಿಂದಲೂ ಮಂಗಲ ಮಾಡಿಸಿ, ಅವರಿಂದ ಎಲ್ಲ ಪಂಡಿತರಿಗೆ ಆಗಿನ ಕಾಲದಲ್ಲಿ ವಿಶೇಷವಾಗಿ ದಕ್ಷಿಣೆಯನ್ನು ಕೊಡಿಸಿ ಸುಧಾ ಪಾಠ ಹೇಳುವುದು ಮಾತ್ರ ಅಲ್ಲ, ಪಾಠ ಹೇಳಿಸಿ ಮಂಗಳ ಮಾಡಿಸಿ ಅವರನ್ನು ಕೊಟ್ಟು ಕಳಿಸಿದ್ದಾರೆ. ಅಷ್ಟು ವಿದ್ಯಾಮಾನ್ಯ ತೀರ್ಥರ ಮೇಲೆ ವಿಶೇಷವಾದಂತಹ ಅಭಿಮಾನ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಅಧ್ಯಯನಕ್ಕೋಸ್ಕರ ಅಂತ ತಿರುಚಾರ್ನೂರಿನಲ್ಲಿ ನೋಡಿದ ಅನೇಕ ಸಜ್ಜನರಿಗೆ ಗೊತ್ತು. ಅಲ್ಲಿ ಒಂದು ಶ್ರೀಮಠದ ಸತ್ಯಜ್ಞಾನ ತೀರ್ಥರೇ ಸ್ಥಾಪನೆ ಮಾಡಿದ ಪ್ರಾಣದೇವರಿರುವಂತಹ ಒಂದು ಮಠ ಇದೆ, ಚಿಕ್ಕದು. ಅಲ್ಲಿಯೇ ಸತ್ಯಜ್ಞಾನ ತೀರ್ಥರು ಪಾಠ ಪ್ರವಚನಗಳನ್ನು ಮಾಡಬೇಕು. ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭ ಆದರೆ 9 ಗಂಟೆಯವರೆಗೆ ಪಾಠ ಹೇಳಬೇಕು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಆಮೇಲೆ ಮುದ್ರಾಧಾರಣೆ ಇತ್ಯಾದಿಗಳಿಗೆ ಬಂದಂತಹ ಭಕ್ತರಿಗೆ ಅಷ್ಟು ಅನುಗ್ರಹ ಮಂತ್ರಾಕ್ಷತೆ ಎಲ್ಲ ಕೊಟ್ಟು ಆಮೇಲೆ ರಾಮದೇವರ ಪೂಜೆ, ತೀರ್ಥಪ್ರಸಾದ, ಮತ್ತೆ 12ರೊಳಗೆ ತೀರ್ಥಪ್ರಸಾದ ಎಲ್ಲ ಮುಗಿಸಿ ಮಧ್ಯಾಹ್ನದ ತಮ್ಮ ಗ್ರಂಥ ಲೇಖನವನ್ನು ಅಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿವಿಲ್ ಸೂಟು, ಸಭಾಸಾರ ಸಂಗ್ರಹ ಇತ್ಯಾದಿ. ಆ ಊಟ ಆದ ತಕ್ಷಣ ಗ್ರಂಥ ಲೇಖನಕ್ಕೆ ಕುಳಿತರೆ ರಾತ್ರಿವರೆಗೆ ಅಖಂಡವಾಗಿ ಗ್ರಂಥ ಲೇಖನ. ಸಾಯಂಕಾಲ ಸುಮಾರು 6 ಗಂಟೆಗೆ ಸ್ವಲ್ಪ ಹೊರಗೆ ಬರ್ತಾ ಇದ್ರಂತೆ. ಪದ್ಮ ಸರೋವರ, ನೀವೆಲ್ಲ ತಿರುಪತಿಯನ್ನು ಕಣ್ಣು ಮುಂದೆ ತೆಗೆದುಕೊಂಡು ಬನ್ನಿ. ಪದ್ಮ ಸರೋವರದ ಅಲ್ಲೆಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಏನೋ ಮಾತಾಡ್ತಾ ಕುಳಿತಿರಬೇಕು. ಸತ್ಯಜ್ಞಾನ ತೀರ್ಥರು ಅವರು ಹೊರಗೆ ಬರುವಾಗ ಪೆನ್ನು, ಅದರ ಮೇಲೆ ಮುಚ್ಚಳ ಹೀಗೆ ತಿರುಗಿಸ್ತಾ, ಹಳೆ ಕಾಲದ ಮಸಿ ಪೆನ್ನು, ಅದನ್ನು ತಿರುಗಿಸ್ತಾ ಹೊರಗೆ ಬರ್ತಾ ನೋಡ್ತಾ ಇದ್ರಂತೆ. ಏನು ಮಾತಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು? ನಾನು ರಾಮದೇವರಿಗೆ ನಿತ್ಯ ಪೂಜೆ ಮಾಡುವಾಗ ಪ್ರಾರ್ಥನೆ ಮಾಡ್ತಾನೆ, 24 ಗಂಟೆ ಕಡಿಮೆಯಾಗಿದೆ, ಇನ್ನಷ್ಟು ಹೆಚ್ಚು ಸಮಯ ಅವಕಾಶ ಕೊಡು, ಗ್ರಂಥ ಬರಿಬೇಕು ಅಂತ ನಾನು ಕೇಳ್ತೇನೆ, ಸಿಕ್ಕ ಸಮಯದಲ್ಲಿ ಹರಟೆ ಹೊಡಿತೀರಲ್ಲ ನೀವು ಅಂತ ಹೊರಗೆ ಬಂದು ವಿದ್ಯಾರ್ಥಿಗಳಿಗೆ ಮತ್ತೆ ಓದುವುದಕ್ಕೆ, ಚಿಂತನಕ್ಕೆ ಒಳಗೆ ಕಳಿಸ್ಬೇಕಂತ. ಬೇಗ ಸಂಧ್ಯಾವಂದನ ಮುಗಿಸಿಕೊಂಡು ಚಿಂತನಕ್ಕೆ ಹೋಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ. ಮತ್ತೆ ಕುಳಿತರೆ ರಾತ್ರಿವರೆಗೆ ಗ್ರಂಥವನ್ನು ಬರೆಯಬೇಕು. ಆ ಗ್ರಂಥಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಸಭಾಸಾರ ಸಂಗ್ರಹದಲ್ಲಿ ಆ ಭಗವದ್ಗೀತೆಯ ಒಂದೊಂದು ವಾಕ್ಯಗಳನ್ನು ಎಷ್ಟು ಕೂಲಂಕಷವಾಗಿ ವಿಮರ್ಶೆ ಮಾಡ್ತಾರೆ. ಮೇಲ್ನೋಟಕ್ಕೆ ನಮಗೆ ಏನೂ ತೋರೋದಿಲ್ಲ, ಇಷ್ಟು ಪ್ರಮೇಯಗಳು ಇದರೊಳಗೆ ಅಡಗಿವೆ ಅಂತ ಅದನ್ನು ಅವರು ಎತ್ತಿ ತೋರಿಸಿದರೆ ಎಷ್ಟು ಗಂಭೀರವಾಗಿ ಈ ವಾಕ್ಯವನ್ನು ಅವರು ಚಿಂತನೆ ಮಾಡಿದ್ದಾರೆ ಅಂತ ನಮಗೆ ಅರ್ಥವಾಗ್ತದೆ. ಅದೇ ರೀತಿ ಭೇದಪರಾಣ್ಯವ ಖಲು ಬ್ರಹ್ಮಸೂತ್ರಾಣಿಚ, ಸಿವಿಲ್ ಸೂಟು ಎಲ್ಲ ಗ್ರಂಥಗಳನ್ನು ಅಷ್ಟೆ.
ಅಷ್ಟೆಲ್ಲ ಬರೀಬೇಕು. ಅದಾದ ಮೇಲೆ ಸುಮಾರು ರಾತ್ರಿ 10-10:30 ಆ ಹೊತ್ತಿಗೆ ಭಂಡಾರಕೆರೆ ಸ್ವಾಮಿಗಳವರು, ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಮಠದ ಎದುರುಗಡೆಗೇನೆ ಮಠದ್ದೇ ಆದ ಇನ್ನೊಂದು ಭವನ ಕಟ್ಟಡ, ಅಲ್ಲಿ ಅವರಿದ್ದು ಆ ಸ್ಥಳವನ್ನು ಇವತ್ತಿಗೂ ನೀವು ನೋಡಬಹುದು. ಅಲ್ಲಿ ಅವರು ತಮ್ಮ ಅಧ್ಯಯನವನ್ನು ಮಾಡ್ತಾ ಇದ್ದರೆ ಸ್ವತಃ ಸತ್ಯಧ್ಯಾನ ತೀರ್ಥರು ವಿದ್ಯಾಮಾನ್ಯ ತೀರ್ಥರಿರುವ ಸ್ಥಳಕ್ಕೆ ಹೋಗಿ ಏನಾದರೂ ಬೆಳಗ್ಗೆ ಹೇಳಿದ ಪಾಠದಲ್ಲಿ ಏನಾದರೂ ಜಿಜ್ಞಾಸೆ ಇದೆಯಾ, ಅದರ ಬಗ್ಗೆ ಏನಾದರೂ ಚಿಂತನೆ ಮಾಡಬೇಕಾದದ್ದು ಉಂಟು ಅಂತ ಕೇಳಿ 12-12:30ವರೆಗೆ ಅಲ್ಲಿಯೇ ಇದ್ದು ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಬರಬೇಕು. ಬಂದ ಮೇಲೆ ಮಲ್ಕೊಳ್ಳೋದು ಅಲ್ಲ, ಅಲ್ಲಿ ವಿದ್ಯಾಮಾನ್ಯ ತೀರ್ಥರಿಗೆ ಎಲ್ಲ ಚಿಂತನೆ ಹೇಳಬೇಕಾದದ್ದನ್ನು ಹೇಳಿ ಬಂದಾದ ಮೇಲೆ ಇಲ್ಲಿರುವ ವಿದ್ಯಾರ್ಥಿಗಳು ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಎಲ್ಲ ಟೀಕಾಕಾರರ, ಟಿಪ್ಪಣಿಕಾರರ, ಜ್ಞಾನಿಗಳ, ಮಹಾನುಭಾವರ, ವಿಶೇಷವಾಗಿ ದ್ವೈತೋದ್ಯಮಣಿಕಾರರ ಮೇಲೆ ಅವರಿಗೆ ಅಭಿಮಾನ, ಅವರ ದೌಹಿತ್ರವಂಶ ಅನ್ನೋದಕ್ಕೆ. ಆ ದ್ವೈತೋದ್ಯಮಣಿಕಾರರ ಮಹಿಮೆ, ಅಲ್ಲಿ ಬರುವ ಪರಿಷ್ಕಾರಗಳು, ಆಗಿನ್ನೂ ಮುದ್ರಣವಾಗಿರಲಿಲ್ಲ, ಹಸ್ತಲಿಖಿತವಾದ ಪುಸ್ತಕ ಅದು. ವಿಶೇಷವಾಗಿ ಆ ಎಲ್ಲ ವ್ಯಾಖ್ಯಾನಕಾರರ ಪರಂಪರೆ, ಅದರ ಮಹತ್ವ, ಅಧ್ಯಯನದ ಬಗ್ಗೆ ವಿಶೇಷ ಪ್ರೋತ್ಸಾಹ, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಹಾಗೇ ನಿದ್ರೆ ಬಂದರೆ ಸ್ವಲ್ಪ ಹೊತ್ತು ಮಲಗೋದು, ಮತ್ತು 4 ಗಂಟೆಗೆ ಪಾಠ ಪ್ರಾರಂಭ. ಇದು ತಿರುಚಾನೂರಿನಲ್ಲಿ ನಿರಂತರ ಪಾಠ ಪ್ರವಚನ ಎಲ್ಲ ಊರುಗಳಲ್ಲಿ ಇದೇ ರೀತಿ ಅವರು ಮಾಡ್ತಾ ಇದ್ದದ್ದು. ವಿಶೇಷವಾಗಿ 6 ವರ್ಷಗಳವರೆಗೆ ಈ ಗ್ರಂಥ ರಚನೆಯನ್ನು ಮಾಡುವಾಗ ಒಂದು ಕಡೆಗೆ ಅವರಿದ್ದಾಗ ಅವರ ದಿನಚರಿ ಹೀಗಿತ್ತು, ಒಂದು ಕ್ಷಣ ಬಿಡುವಿಲ್ಲ. ಆ ರೀತಿ ಅಖಂಡವಾಗಿ 6 ವರ್ಷಗಳವರೆಗೆ ತಿರುಚಾನೂರಲ್ಲಿ ಇದ್ದು ಈ ಎಲ್ಲ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ಮಹಾನುಭಾವರು, ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ಅಷ್ಟು ಆ ಪಾಠ ಪ್ರವಚನದ ದೀಕ್ಷೆ, ಗ್ರಂಥಲೇಖ, ಆ ಗ್ರಂಥವನ್ನು ಕೂಡ ಕೇವಲ ಬರೆದು ಹಾಗೆ ಏನೋ ಯಾರೋ ಓದ್ತಾರೋ ಓದಲಿ, ಬಿಟ್ಟರೆ ಬಿಡಲಿ ಅಂತ ಹಾಗೆ ಬಿಟ್ಟದ್ದಲ್ಲ. ತಾವು ಕನ್ನಡದಲ್ಲಿ ಬರೆದರೂ ಕೂಡ ಎಲ್ಲ ಲೌಕಿಕರಿಗೆ ಅರ್ಥ ಆಗಬೇಕು ಅಂತ ಕೆಲವು ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಚಂದ್ರಿಕಾಮಂಡನ, ಭೇದಪರಾಣ್ಯವ ಖಲು ಬ್ರಹ್ಮಸೂತ್ರಾಣಿ ಚ ಇತ್ಯಾದಿಗಳು. ಸಿವಿಲ್ ಸೂಟ್, ಸಭಾಸಾರ ಸಂಗ್ರಹ ಮೊದಲಾದ ಗ್ರಂಥಗಳನ್ನು ಕನ್ನಡದಲ್ಲಿ ಬರೆದು ಎಲ್ಲರಿಗೆ ಉಪಯೋಗ ಆಗಬೇಕು ಅಂತ ಎಲ್ಲ ಭಾಷೆಗಳಲ್ಲಿಯೂ ಮಾಡಿಸಿದ್ದಾರೆ. ತಮಿಳು, ಮರಾಠಿ, ತೆಲುಗು, ಇಂಗ್ಲಿಷು ಎಲ್ಲ ಭಾಷೆಗಳಲ್ಲಿಯೂ ಅದರ ಅನುವಾದ ಮಾಡಿಸಿ ಆ ಪ್ರಾಂತದ ಜನರಿಗೆ ಮನೆ ಮನೆಗೆ ಪಾದಪೂಜೆಗೆ ಹೋದಾಗ ಮಂತ್ರಾಕ್ಷತೆಯ ಜೊತೆಗೆ ಸಿವಿಲ್ ಸೂಟು ಸಭಾಸಾರ ಸಂಗ್ರಹವನ್ನು ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ಇವತ್ತಿಗೂ ವಿಜಯವಾಡ, ರಾಜಮಹೇಂದ್ರಿ ಆ ಪ್ರಾಂತದಲ್ಲಿ ನಾವು ಸಂಚಾರ ಮಾಡುವಾಗ ಪಾದಪೂಜೆಗೆ ಮನೆಗಳಿಗೆ ಹೋದಾಗ ಅವರ ಮನೆಯಲ್ಲಿ ಹಳೆಯ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದರೆ ಅದರೊಳಗೆ ಸಿವಿಲ್ ಸೂಟು ಸಭಾಸಾರ ಸಂಗ್ರಹ ಅವರವರ ಭಾಷೆಯಲ್ಲಿದ್ದ ಪುಸ್ತಕ ಇವತ್ತಿಗೂ ನೋಡ್ಲಿಕ್ಕೆ ಸಿಗ್ತವೆ. ಅಷ್ಟು ಆ ಸಿದ್ಧಾಂತದ ಪ್ರಸಾರದ ದೀಕ್ಷೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳದು. ಆ ತರಹದ ಜ್ಞಾನವನ್ನು ಅವರು ಅವತ್ತು ನೀಡಿದ್ದಾರೆ ಅಂತ ಇವತ್ತು ನಾವು 1-2 ಅಕ್ಷರಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಆ ವಿದ್ಯಾಮಾನ್ಯ ತೀರ್ಥರು ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಆದೇಶ, ಏಕಾಂತದಲ್ಲಿದ್ದು ಬಾರಕೂರು ಅಲ್ಲಿದ್ದು ನಾವು ಸಾಧನೆ ಮಾಡಬೇಕು, ಜಪ, ತಪಸ್ಸು, ಅನುಷ್ಠಾನಾದಿಗಳನ್ನು ಮಾಡ್ತಾ ಅಲ್ಲಿ ಬಂದವರಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಅಲ್ಲಿರಬೇಕು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರೆ, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳಿದರಂತೆ, ಆ ಚಿಕ್ಕ ಊರಿನಲ್ಲಿದ್ದು ಬಂದ 4 ಜನರಿಗೆ ಹೇಳಿ ಜಪ ತಪಸ್ಸು ಮಾತ್ರ ಮಾಡಿದರೆ ಸಾಲದು, 100 ಜನರಿಗೆ ಪಾಠ ಪ್ರವಚನವನ್ನು ಮಾಡಬೇಕು, ವಿಶೇಷವಾಗಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ನೀವು ಬಹಳ ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅದನ್ನು ಪೂರ್ಣವಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆದೇಶವನ್ನು ಶಿರಸಾ ಹೊತ್ತು ಎಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಅವರ ಶಿಷ್ಯರೇ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರು ಮಾಡಿದ್ದೇ ಪೂರ್ಣಪ್ರಜ್ಞೆ ವಿದ್ಯಾಪೀಠ. ಇವತ್ತು ಹೆಮ್ಮರವಾಗಿ ಬೆಳೆದು 100 ವಿದ್ವಾಂಸರನ್ನು ಸಮಾಜಕ್ಕೆ ನೀಡಿದೆ. ಅಂತಹ 100 ವಿದ್ವಾಂಸರನ್ನು, ಪಾಠ ಪ್ರವಚನ ಮಾಡುವವರನ್ನು, ಸಂಶೋಧಕರನ್ನು ಸಮಾಜಕ್ಕೆ ನೀಡಿದ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪೂರ್ಣವಾದಂತಹ ಶ್ರೇಯಸ್ಸು, ಅದರ ಮೂಲ ಸ್ರೋತಸ್ಸು ವಿಶ್ವೇಶತೀರ್ಥರಾದರೆ ಅವರಿಗೆ ಪಾಠ ಪ್ರವಚನಗಳನ್ನು ಮಾಡಿ ಆ ಜ್ಞಾನವನ್ನು ನೀಡಿದ ಮಹಾನುಭಾವರು ವಿದ್ಯಾಮಾನ್ಯ ತೀರ್ಥರು. ಅವರಿಗೆ ಪಾಠವನ್ನು ಹೇಳಿದಂಥವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು.